ಉದಯ್, ಆಟವನ್ನು ಆಡಲು ಬಯಸುವೆಯಾ? ಖಂಡಿತವಾಗಿ ಮಾಯಾ. ನೀನು ಈ ಚಿತ್ರವನ್ನು ಎಚ್ಚರಿಕೆಯಿಂದ ನೋಡು. ನಾನು ಈ ಚಿತ್ರದಲ್ಲಿ ಕೆಂಪು ಹಕ್ಕಿ ಮತ್ತು ಹಸಿರು ಹಂದಿಯನ್ನು ನೋಡುತ್ತಿದ್ದೇನೆ. ನಾನು ಈ ಕೆಳಗಿನ ಆಜ್ಞೆಗಳನ್ನು ಬಳಸಿದಾಗ ಹಕ್ಕಿ ನಿಜವಾಗಿಯೂ ಹಂದಿಯನ್ನು ತಲುಪುತ್ತದೆಯೇ? ಇದು ಬಹಳಷ್ಟು ಆಜ್ಞೆಗಳು. ಅದನ್ನು ಕಂಡುಹಿಡಿಯಲು ನೀನು ನನಗೆ ಸಹಾಯ ಮಾಡಬಹುದೇ ಮಾಯಾ? ಖಂಡಿತ ಉದಯ್, ಈ ಸೂಚನೆಗಳನ್ನು ಒಟ್ಟಿಗೆ ನೋಡೋಣ. ನಾನು ರನ್ ಅನ್ನು ಕ್ಲಿಕ್ ಮಾಡಿದಾಗ ಹಕ್ಕಿ 3 ಹೆಜ್ಜೆ ಮುಂದಕ್ಕೆ ಹೋಗುತ್ತದೆ. ಹೌದು. ತದನಂತರ ಅದು ಬಲಕ್ಕೆ ತಿರುಗುತ್ತದೆ. ಹಕ್ಕಿ ಮತ್ತೊಮ್ಮೆ ಮುಂದಕ್ಕೆ ಚಲಿಸುತ್ತದೆ. ಈ ರೀತಿಯಲ್ಲಿ ಹಕ್ಕಿ ಹಂದಿಯನ್ನು ತಲುಪುತ್ತದೆ, ಏಕೆಂದರೆ ಸೂಚನೆಗಳು ಸರಿಯಾದ ಕ್ರಮದಲ್ಲಿವೆ. ಅರ್ಥವಾಯಿತು. ಈ ವಿಷಯವನ್ನು ಬೇಗನೆ ಕಲಿಯಲು ನೀನು ನನಗೆ ಸಹಾಯ ಮಾಡಿದ್ದೀಯಾ ಮಾಯಾ? ಮತ್ತು ನಿನಗೆ ಗೊತ್ತಾ, ನಮ್ಮ ದಿನನಿತ್ಯದ ದಿನಚರಿಗಳು ಸಹ ಈ ರೀತಿಯಾಗಿದೆ. ನಮ್ಮ ತಂದೆ ತಾಯಿಯು ನಮಗೆ ಬೆಳಗ್ಗೆ ಏಳುವುದು, ಹಲ್ಲುಜ್ಜುವುದು ಮತ್ತು ಬೆಳಗಿನ ಉಪಹಾರದಂತಹ ಆಜ್ಞೆಗಳನ್ನು ನೀಡುತ್ತಾರೆ. ಸರಿಯಾಗಿ ಹೇಳಿದೆ ಮಾಯಾ. ಕೆಲವೊಮ್ಮೆ ನಾನು ತಿನ್ನುವ ಮೊದಲು ಹಲ್ಲುಜ್ಜುವುದನ್ನು ಮರೆತು ಬಿಡುತ್ತೇನೆ. ಆಗ ನನ್ನ ತಂದೆ ತಾಯಿಯು ಅದನ್ನು ನನಗೆ ನೆನಪಿಸಿ ನನ್ನನ್ನು ಸರಿಪಡಿಸುತ್ತಾರೆ. ಅದುವೇ ಸೀಕ್ವೆನ್ಸ್ ಉದಯ್. ಸೀಕ್ವೆನ್ಸ್ ನಾನು ಕಮಾಂಡ್ಗಳನ್ನು ಹಾಕುವ ಕ್ರಮವಾಗಿದೆ. ಕಂಪ್ಯೂಟರ್ಗಳಿಗೆ ಕಮಾಂಡ್ ಮತ್ತು ಸೀಕ್ವೆನ್ಸ್ ತೋರಿಸುವ ಈ ಚಿತ್ರವನ್ನು ನೋಡೋಣ. ನನಗೆ ಅರ್ಥವಾಯಿತು ಮಾಯಾ. ಕಂಪ್ಯೂಟರ್ಗಳೊಂದಿಗೆ ಮಾತನಾಡಲು ಬಳಸುವ ಸೂಚನೆಗಳನ್ನು ಕಮಾಂಡ್ ಎಂದು ಕರೆಯಲಾಗುತ್ತದೆ. ಖಂಡಿತವಾಗಿಯೂ ಉದಯ್. ಮತ್ತು ಕಂಪ್ಯೂಟರ್ಗೆ ಈ ಕಮಾಂಡ್ಗಳನ್ನು ನೀಡಲು ನಿರ್ದಿಷ್ಟ ಭಾಷೆಯನ್ನು ಬಳಸಿದಾಗ ಅದನ್ನು ಕೋಡ್ ಎಂದು ಕರೆಯುತ್ತೇವೆ. ಇದು ಕುತೂಹಲಕಾರಿಯಾಗಿದೆ. ಆದ್ದರಿಂದ ಮಾಯಾ, ನಾನು ಒಂದು ಕ್ರಮದಲ್ಲಿ ಒಟ್ಟುಗೂಡಿಸಿ ಕೋಡ್ ಅನ್ನು ಸೀಕ್ವೆನ್ಸ್ ಎಂದು ಹೇಳಬಹುದೇ? ನೀನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀಯ ಉದಯ್. ಈಗ ಸೀಕ್ವೆನ್ಸ್ ಅನ್ನು ಉತ್ತಮವಾಗಿ ಕಲಿಯಲು ಮುಂದಿನ ಚಟುವಟಿಕೆಯನ್ನು ನೋಡೋಣ.